ಪೋಕ್ಸೋ ಪ್ರಕರಣ ರದ್ದು ಕೋರಿ ಮಾಜಿ ಸಿಎಂ ಯಡಿಯೂರಪ್ಪ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನು ಸೆಪ್ಟೆಂಬರ್ 5ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಅಲ್ಲಿಯವರೆಗೂ ಯಡಿಯೂರಪ್ಪಗೆ ಮಧ್ಯಂತರ ರಕ್ಷಣೆ ಆದೇಶವನ್ನು ಮುಂದುವರೆಸಿದೆ. ವಿಚಾರಣೆ ವೇಳೆ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಬಿಎಸ್ವೈ ಪರ ವಕೀಲ ಸಿವಿ ನಾಗೇಶ್ ಗರಂ ಆದರು. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ ಅಂತ ಕಾಂಗ್ರೆಸ್ಸಿಗರು ದಿನ ಬೆಳಗಾದ್ರೆ ಹೇಳ್ತಾರೆ, ಹಾಗಾದ್ರೆ ಅವರೇ ಬಂದು ವಾದ ಮಂಡಿಸಲಿ ಅಂತ ಸವಾಲ್ ಹಾಕಿದ್ರು. ಸಿಐಡಿ ಪರ ವಾದ ಮಂಡಿಸಿದಂತಹ ಎಸ್ಪಿಪಿ ಅಶೋಕ್ ನಾಯ್ಕ್ ಹೆಚ್ಚುವರಿ ಆರೋಪ ಪಟ್ಟಿ ಸಲ್ಲಿಕೆಗೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಕೋರಿದ್ರು. ಈ ಮಧ್ಯೆ ಸರ್ಕಾರಿ ಬೋಕಸ್ದ ಅರ್ಧ ಪಾಲು ಮುಸ್ಲಿಮರಿಗೆ ಎಂಬರ್ಥದಲ್ಲಿ ಬಿಜೆಪಿ ಟ್ವೀಟ್ ಮಾಡಿದ ಪ್ರಕರಣದಲ್ಲಿ ವಿಜಯೇಂದ್ರ ಸೇರಿ ಇತರರ ವಿರುದ್ಧ ತನಿಖೆಗೆ ಹೈಕೋರ್ಟ್ ತಡೆ ನೀಡಿದೆ. ಮುಂದಿನ ವಿಚಾರಣೆ ಸೆಪ್ಟೆಂಬರ್ 19ಕ್ಕೆ ನಿಗದಿಯಾಗಿದೆ. ಸೊ ಒಂದು ಕಡೆ ಯಡಿಯೂರಪ್ಪನವರು ಪ್ರಕರಣ ರದ್ದು ಮಾಡಕ್ಕೆ ಕೇಳಿದ್ದಾರೆ, ಇನ್ನೊಂದು ಕಡೆ ಅವ್ರಿಗೆ ರಕ್ಷಣೆ ಕೊಟ್ಟಿರೋದನ್ನು ತೆಗೆದು ಬಿಡಿ ಅಂತ ಇವ್ರು ಕೇಳ್ತಿದ್ದಾರೆ. ಈ ಮಧ್ಯದಲ್ಲಿ ಚಾರ್ಜ್ ಶೀಟ್ ಆಗೋಗಿದೆ ಅದೀಗ ಅಲ್ವಾ? ನೋಡೋಣ ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಮಾಡಲಿ. ಪರಿಷತ್ತಿನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ಷಡ್ಗಿರಾಕಿ ಅಂತ ಬಿ ಪಾಟೀಲ್ರೇನೋ ಹೇಳಿಬಿಟ್ರು. ಬಿಜೆಪಿ ತಿರುಗಿ ಬಿದ್ದರು. ಇವತ್ತು ಅವ್ರ ಸ್ಥಾನದ ಘನತೆ ಲೆಕ್ಕಿಸದೆ, ಅಂದರೆ ಪರಿಷತ್ತಿನಲ್ಲಿ ಸಭಾನಾಯಕರು ಪ್ರತಿಪಕ್ಷದ ನಾಯಕರು ಬಿ ಪಾಟೀಲ್ರ ಅವಹೇಳನಕಾರಿ ಕುಚೋದ್ಯದ ಪದವನ್ನು ಬಳಕೆ ಮಾಡಿದ್ದಾರೆ. ಈ ಮೂಲಕ ಪರಿಶಿಷ್ಟ ಸಮುದಾಯದವರೊಬ್ಬರು ಉನ್ನತ ಸ್ಥಾನ ಅಲಂಕರಿಸಿರೋದನ್ನು ಸಹಿಸಲಕ್ಕಾಗ್ತಿಲ್ಲ ಅವ್ರಿಗೆ ಅಂತ. ಸಿದ್ದರಾಮಯ್ಯ ಸ್ಟೋರಿ ರಿಪೀಟ್ ಇಲ್ಲಿ. ಈಗ ಇವ್ರ ಕಡೆ ಹಿಂದುಳಿದ ವರ್ಗದವರಾಗಿದ್ದ ಸಹಿಸ್ತಾ ಇಲ್ಲ ಅವರು ಅಂತಂದಂಗೆ. ಓಕೆ, ಅಸೂಯೆ ಅವ್ರಿಗೆ, ಶೋಷಿತ ವರ್ಗಕ್ಕೆ ಅವಮಾನ ಅಂತೆಲ್ಲ ವಿಜಯೇಂದ್ರ ಕಿಡಿಕಾರ ಕ್ಷಮೆ ಕೇಳಬೇಕು. ನಾರಾಯಣ ಸ್ವಾಮಿ ಅವರು ನಾನು ಕೆಳಜಾತಿಯವನು, ಯಾರು ಕೇಳೋರಿಲ್ಲ ಅಂತ ಲಜ್ಗೆಟ್ಟವನು ಅಂತ ಹೇಳಿದ್ರ, ನನ್ನ ಜಾತಿ ಕೀಳಾಗಕ್ಕೆ ಯಾರು ಕಾರಣ? ನೀವೇ. ನಾನೆಲ್ಲ ಹೊರಗೆ ತಂದರೆ ನೀವು ನಿದ್ದೆ ಬಿಡಬೇಕಾಗತ್ತೆ ಅಂತ ಅವ್ರು ಎಗರಿದ್ದಾರೆ. ತಕ್ಷಣ ಬಿ ಪಾಟೀಲ್ರ ಅಯ್ಯೋ ಅಪಮಾನ ಆಗಿದ್ರೆ ವಿಷಾದಿಸ್ತೀನಿ, ಅವ್ರು ನನ್ನ ಮಿತ್ರರಪ್ಪ, ನನ್ನ ಆ ಅರ್ಥದಲ್ಲಿ ಹೇಳಿಲ್ಲ ಅಂತೇನೋ ಅವ್ರಿಗೆ ಸಾರಿಸಿದಾರೆ ತಿಪ್ಪೆ. ಬಿಜೆಪಿ ದಲಿತರನ್ನು ಉಪಯೋಗಿಸಿ ಖರ್ಗೆನ್ ಟಾರ್ಗೆಟ್ ಮಾಡ್ತಾ ಇದೆ, ಇದಿಲ್ಲ ಭಾಳ ದಿನ ನಡೆಯಲ್ಲ ಅಂತ ಬಿ ಪಾಟೀಲ್ದು ವಾದ. ಹೆಚ್ಚಿಗೆ ನನ್ನ ಬಡತನವನ್ನ ಹೀಯಾಳಿಸಿಬಿಟ್ರಲ್ಲ ನೀವು. ಲಜ್ಜೆಗಟ್ಟ ವ್ಯಕ್ತಿ ಅಂದಿರಲ್ಲಪ್ಪ. ನಾನು ಯಾವ್ದ್ರಲ್ಲಿ ಲಜ್ಜೆಗಟ್ಟಿದ್ದೀನಿ? ಜಾತಿಯನ್ನು ಕೂಡ ತಂದ್ರಿ. ಇವತ್ತು ನಾನು ಕೀಳು ಜಾತಿಯವನು ಅಂತ ನಿಮ್ಗೆ ಅನಿಸಿದೆ. ನನ್ನ ಜಾತಿ ಕೀಳಾಗಲಿಕ್ಕೆ ಕಾರಣ ಯಾರು? ನೀವೇ ತಾನೆ. ನನ್ನನ್ನು ಕೆಣಿಕಿದವ್ರನ್ನ ನಾನು ಬಿಡಲ್ಲ. ನಾನೇನಾದ್ರೂ ನಿಮ್ಮದು ಸರಿಯಾಗಿ ಹೊರಗಡೆ ತಂದ್ರೆ ನಿಮಗೆ ನಿದ್ದೆ ಬರೋದಿಲ್ಲ. ನಾನು ಶೆಡ್ ಗಿರಾಕಿ ಅಂತ ಹೇಳೋದು ಅಂದಿದ್ದಕ್ಕೆ ಅವ್ರಿಗೇನಾದ್ರು ಅಪ್ಪನ ಆಗಿತ್ತಪ್ಪ ಅಂದ್ರೆ ನಾನು ಅದಕ್ಕೆ ಪಾಪ ನಾರಾಯಣ ಸ್ವಾಮಿ ಇದೇನು ಇಲ್ಲ, ಅವ್ರ ಬಗ್ಗೆ ನಂಗೆ ಗೌರವ ಇದೆ. ನಾರಾಯಣ ಸ್ವಾಮಿ ನನ್ನ ಆತ್ಮೀಯ ಸ್ನೇಹಿತರು, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಇಲ್ಲ ಅನ್ನೋದಲ್ಲ, ಅವರು ಕೂಡ ದಲಿತರು. ನೀವು ನನಗೆ ಖರ್ಗೆ ಸಾಹೇಬ್ರ ವಿರುದ್ಧ ಯಾಕೆ ಮಾಡ್ತೀರಪ್ಪ ಅಂತ ನಾರಾಯಣ ಸ್ವಾಮಿ ಹೇಳ್ಬೇಕಾಗಿತ್ತು. ವಿಜೇಂದ್ರದೇನು ಭಾಳ ದಿವಸ ಹೋಗಲ್ಲ, ಭಾಳ ದಿವಸ ಹೋಗಂಗಿಲ್ಲ ಗಾಡಿ, ಯಾರು ಅವ್ರನ್ನ ಒಪ್ತಾ ಇಲ್ಲ ಅಲ್ಲಿ. ಈಗ ಅದೇ ತರ ಎಷ್ಟೋ RSS ರಾಷ್ಟ್ರೋತ್ಥಾನ ಪರಿಷತ್ತು, ಚಾಣಕ್ಯ ಯೂನಿವರ್ಸಿಟಿ ಎಲ್ಲ RSS ರಾಷ್ಟ್ರೋತ್ಥಾನ ಪರಿಷತ್ ಅಂತ ಪದೇ ಪದೇ ಕಾಂಗ್ರೆಸ್ ಅಲ್ಲಿ ಹೇಳ್ತಾರಲ್ಲ, ಏನಕ್ಕೆ ಯಾಕೆ ಕೊಡಬಾರ್ದು ಅದಕ್ಕೆ ಅಂತ ಯಾರೊಬ್ಬರು ಹೇಳಿ ನೋಡೋಣ. ಕಾನೂನು ಪ್ರಕಾರದಲ್ಲಿ ಅದಕ್ಕೆ ಯಾಕೆ ಕೊಡಬಾರ್ದು? ಖರ್ಗೆ ಅವ್ರಿಗೆ ಕಾನೂನು ಪ್ರಕಾರದಲ್ಲಿ ಕೊಡಬಹುದು ಅಂದರೆ ಅದಕ್ಕೆ ಯಾಕೆ ಕೊಡಬಾರ್ದು ಅಂತ ಹೇಳ್ರಿ ಯಾರೊಬ್ಬರು ನನಗೆ. ಹಾಗಿದ್ರೆ ಈ ರಾಜ್ಯದಲ್ಲಿ ಬಹು ಸಂಸ್ಥೆಗಳು, ಧಾರ್ಮಿಕ ಹಾಗೂ ಇತರೆ ಸಂಸ್ಥೆಗಳಿಗೆ ಜಾಗ ಕೊಡ್ತೀವಲ್ಲ ನಾವು, ಅದನ್ನ ಯಾಕೆ ಕೊಡ್ತೀರಿ ಅಂತ ಹೇಳಿ ಹಂಗಾರೆ? ಯಾಕೆ ಕೊಡ್ತೀರಿ ಅಂತ ಹೇಳಿ ಹಂಗಾರೆ? ವಕ್ಫ್ ಬೋರ್ಡ್ಗೆ ಜಾಗ ಕೊಡ್ತೀರಿ, ಅಥವಾ ಮಠಗಳಿಗೆ ಕೊಡ್ತೀರಿ, ಅಥವಾ ಇನ್ಯಾರಿಗೋ ಪಾಲಿಟಿಷಿಯನ್ಸ್ ಕೊಡ್ತೀರಿ, ಇನ್ನೊಬ್ರು ಕೊಡ್ತೀರಿ, ಮತ್ತೊಬ್ರು ಕೊಡ್ತೀರಿ, ಸಂಸ್ಥೆ ಕೊಡ್ತೀರಿ, ಯಾಕೆ ಕೊಡ್ತೀರಿ? RSS ಒಂದು ಸಂಸ್ಥೆ. ನಿಮ್ಮ ಭಾವನೆ 1000 ಇರ್ಬೋದು, ಅದರ ಬಗ್ಗೆ ನಿಮ್ಮ ಭಾವನೆ 1000 ಇರ್ಬೋದು. ಅದು ಅನ್ಫೇರ್. ಅದು ಎಜುಕೇಶನ್ಗೆ ತಾನೇ ಕೊಟ್ಟಿರೋದು. ಈಗ ಇಲ್ಲಿ ಡಿಫೆಂಡ್ ಮಾಡಿಲ್ವಾ ನೀವು? ಹಾಗೆ ಅದು ಎಜುಕೇಶನ್ಗೆ ಕೊಟ್ಟಿರೋದು. ನಿಯಮ ಎಲ್ಲಿದೆ? ಮಾತಾಡಿರೋದು ರಾಷ್ಟ್ರೋತ್ಥಾನ ಯಾಕೆ ಹೇಳಿ? ಯಾಕೆ ಹೇಳಿ ನೋಡೋಣ. ಮತ್ತೆ ಸುಮ್ಮನೆ ಬಿಡ್ತಾರೆ ಕುತ್ಕೊಂಡ. ಒಬ್ರಿಗೊಬ್ರು ವೈಯಕ್ತಿಕವಾಗಿ ಬೈಕೋಬೇಡಿ. ಈಗ ಅವ್ರು ಹೇಳಿದ್ರು ಬಿಜೆಪಿ ಅವ್ರದ್ದೇನೋ ಬಿಚ್ಚಿ ತೆಗೆದು ಬಿಟ್ರೆ ಕೆದಕಕ್ಕೆ ಹೋದ್ರೆ 100 ಬರುತ್ತೆ ಅಂತ ದಿನೇಶ್ ಗುಂಡೂರಾವ್. ನೀವು ಕೆದಕ್ರಿ ಅಂತನೇ ನಾವು ಹೇಳೋದು, ಕೆದಕದೇ ಇಲ್ಲ. ಸುಮ್ಮನೆ ಈ ರೋಡ್ ಸೈಡಲ್ಲಿ ನಿಂತ್ಕೊಂಡು ಗುಂಡಿ ಬಿಚ್ಕೊಂಡ್ಬಿಟ್ಟು ಅವಾಗ ಕೊಡತ್ತಾರ, ಅವಾಗ ಕೊಡ್ತೀರಪ್ಪ. ಕೆದಕ್ರಿ, ಯಾರ್ರಿ ಬೇಡ ಅಂದಿರೋದು ನಿಮ್ಮನ್ನ? ಎಲ್ಲರೂ ಹೇಳ್ತಿರೋದು ಎಸ್